ನಮಸ್ಕಾರ ವೀಕ್ಷಕರೇ, ಯೋಗಾವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬೇಸಿಗೆ ಬಂದ ತಕ್ಷಣ ಮಕ್ಕಳಲ್ಲಿ ಅನಾರೋಗ್ಯಕರ ಹೆಚ್ಚಿಗೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಇತ್ತೀಚೆಗೆ ಈ ದಢಾರ, ಸಿಡುಬು ಮತ್ತು ಅಮ್ಮ ಅಂತಕ್ಕಂಥ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಮಕ್ಕಳಲ್ಲಿ ಒಂದು ಊರಿಗೆ ಒಂದು ಮಗುವಿಗೆ ಬಂದರೆ ಇಡೀ ಊರೇ ಕೂಡ ಈ ಒಂದು ಸಮಸ್ಯೆಗೆ ಬಳಲಿಕ್ಕೆ ಶುರುವಾಗುತ್ತೆ. ಇಂಥ ಒಂದು ಸಮಸ್ಯೆಗೆ ಬರಲಿಕ್ಕೆ ಕಾರಣ ಏನು, ನೀವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಈ ಸಮಸ್ಯೆ ಬರೋದಿಲ್ಲ, ಈ ರೀತಿ ವಿಚಾರಗಳನ್ನು ತಿಳ್ಕೊಳ್ತಾ ಮನೆಮದ್ದುಗಳನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಈ ಸಮಸ್ಯೆ ಬೇಸಿಗೆಯಲ್ಲೇ ಕಾಣಿಸ್ಕೊಳ್ತಕ್ಕಂಥ ಸಮಸ್ಯೆ ಆಗಿದೆ. ಬೇಸಿಗೆ ಅಂತ ಹೇಳಿದಾಗ ಉಷ್ಣತೆ ಹೆಚ್ಚಿರುತ್ತೆ. ಯಾವ ಮಕ್ಕಳು ಅಥವಾ ದೊಡ್ಡವರಲ್ಲಿ ಯಾರ ದೇಹದಲ್ಲಿ ಅಧಿಕ ಉಷ್ಣತೆ ಇರುತ್ತೆ ಮತ್ತು ರಕ್ತ ಅಶುದ್ಧವಾಗಿರುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಇರುತ್ತೆ ಮತ್ತು ದೇಹದಲ್ಲಿ ಸೋಂಕುಗಳಿರ್ತವೋ ಇಂಥವ್ರಿಗೆ ಮಾತ್ರ ಈ ಸಾಂಕ್ರಾಮಿಕ ಕಾಯಿಲೆ ಹರಡ್ತಾ ಹೋಗುತ್ತೆ. ಏಕೆಂದರೆ ಒಂದು ಊರಲ್ಲಿ ಎಲ್ಲ ಮಕ್ಕಳು ಇರ್ತವೆ, ಆದರೆ ಅದರಲ್ಲಿ ಒಂದಷ್ಟು ಮಕ್ಕಳನ್ನು ಮಾತ್ರ ಅದು ಆವರಿಸುತ್ತೆ. ಅಂದರೆ ಆ ಮಕ್ಕಳಲ್ಲಿ ಆ ಸಮಸ್ಯೆ ಇದ್ದಿದ್ದರಿಂದ ಆ ಸೋಂಕುಗಳನ್ನು ಬರಮಾಡಿಕೊಳ್ಳೋ ಅಂಥ ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಸ್ಗಳಿರ್ಬೋದು, ಇನ್ಫೆಕ್ಷನ್ಸ್ ಆ ಮಗುವಿನಲ್ಲೇ ಇದ್ದಾಗ ಬಹುಬೇಗ ಹರಡುವಂಥ ಸಮಸ್ಯೆ ಇದಾಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಮೊದಲು ಮಕ್ಕಳ ದೇಹ ಶುದ್ಧಿ ಮಾಡ್ಕೊಳ್ಳಿ. ದೇಹ ಶುದ್ಧಿ ಅಂತ ಹೇಳಿದ್ರೆ ಹೊರಭಾಗದ ಶುದ್ಧಿ ಅಲ್ಲ, ಮಕ್ಕಳ ಹೊಟ್ಟೆ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಹೊಟ್ಟೆ ಶುದ್ಧಿಗೋಸ್ಕರ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಹಸುವಿನ ಆಕಳ ತುಪ್ಪ ಇರಬಹುದು ಅಥವಾ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಸೇವಿಸ್ತಕ್ಕಂಥದ್ದು ಅಥವಾ ಹರಳೆಣ್ಣೆ ಯಾವುದನ್ನಾದರೂ ಪ್ರತಿದಿನ 1 ಚಮಚದಷ್ಟು ಸೇವಿಸ್ತಾ ಮಕ್ಕಳಿಗೆ ಆಗಾಗ ನೀರನ್ನು ಕುಡಿಸ್ತಾ ಬಂದರೆ ದೊಡ್ಡ ಕರಳು ಶುದ್ಧಿ ಆಗ್ತದೆ, ಸೋಂಕುಗಳು ಹೊರಗೋಗುತ್ತೆ. ಇದನ್ನು ಒಂದು 8 ದಿನಗಳ ಕಾಲ ಬಿಡದೆ ಮಕ್ಕಳಿಗೆ ಮಾಡಿಸಿ ಮಕ್ಕಳ ವಯಸ್ಸಿನ ಅನ್ವಯ ನೀವು ಅದನ್ನು ಹರಳೆಣ್ಣೆ ಅಥವಾ ತುಪ್ಪವನ್ನು ಸೇವಿಸಬೇಕಾಗತ್ತೆ. ಅದರ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬೋದು. ಇನ್ನು ಆ 8 ದಿವಸಗಳ ತನಕ ನಿಮ್ಮ ಮಕ್ಕಳಿಗೆ ಯಾವುದೇ ಜಂಕ್ ಫುಡ್ಸ್ ಇರ್ಬೋದು, ಮಾಂಸಾಹಾರ ಇರ್ಬೋದು, ಅಜೀರ್ಣ ಪದಾರ್ಥಗಳು, ಚಪಾತಿ, ಕಾಫಿ, ಟೀ ಈ ರೀತಿಯ ಆಹಾರಗಳನ್ನು ಈ ಬೇಸಿಗೆಯಲ್ಲಿ ಸೇವಿಸುವಂತಿಲ್ಲ. ಆ ಹೊಟ್ಟೆ ಶುದ್ಧಿ ಮಾಡೋ ಸಂದರ್ಭದಲ್ಲಿ ಕೂಡ ಹೊರಗಿನ ತಿಂಡಿಗಳನ್ನು ತಿನ್ನಿಸ್ಬಿಡಿ. ಆದಷ್ಟು ಮನೆಯಲ್ಲೇ ಇರ್ತಕ್ಕಂಥ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನು ಸೇವಿಸೋದ್ರ ಜೊತೆಗೆ ದೇಹ ತಂಪು ಮಾಡಲಿಕ್ಕಾಗಿ ಎಳೆನೀರು, ಮಜ್ಜಿಗೆ ಮತ್ತು ಹಣ್ಣಿನ ರಸಗಳನ್ನು ಹೆಚ್ಚಿಗೆ ಸೇವಿಸ್ತಾ ಬನ್ನಿ. ಮತ್ತು ಬಾರ್ಲಿ ನೀರನ್ನು ಕೂಡ ಮಕ್ಕಳಿಗೆ ಕೊಡೋದನ್ನು ಮರಿಬೇಡಿ. ದೇಹ ತಂಪಾಗಲಿಕ್ಕೆ ಇದು ಉತ್ತಮವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹಣ್ಣುಗಳು ಕೂಡ, ತರಕಾರಿಗಳು, ಸೊಪ್ಪುಗಳು ದೇಹದ ಶುದ್ಧತೆ, ರಕ್ತ ಶುದ್ಧತೆಯನ್ನು ಮಾಡೋದರಲ್ಲಿ ಕೆಲಸ ಮಾಡುತ್ತೆ. ಇವುಗಳನ್ನು ನೀವು ಮುನ್ನೆಚ್ಚರಿಕೆಯಾಗಿ ಮಾಡಿಕೊಂಡಿದೆ ಆದರೆ ಖಂಡಿತವಾಗ್ಲೂ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇನ್ನು ಸಮಸ್ಯೆ ಬಂದಾಗಿದೆ, ಇದಕ್ಕೆ ಮನೆಮದ್ದುಗಳೇನು ಅಂತ ನೀವು ಕೇಳೋದಾದರೆ ಸಾಕಷ್ಟು ಮನೆಮದ್ದುಗಳನ್ನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಇವನ್ನ ನೀವು ಮುನ್ನೆಚ್ಚರಿಕೆ ಕ್ರಮವನ್ನಾಗೂ ಕೂಡ ಅನುಸರಿಸಬಹುದು ಅಥವಾ ಮನೆಯಲ್ಲಿ ಬಂದಿದ್ದರೂ ಕೂಡ ನಿಮಗೆ ಈ ಸಮಸ್ಯೆ ದೂರ ಮಾಡಿಕೊಳ್ಳಿಕ್ಕೆ ಈ ಒಂದು ಮನೆಮದ್ದುಗಳನ್ನು ಅನುಸರಿಸ್ಬೋದು. ಇದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಕತ್ತೆಯ ಲದ್ದಿ ನಿಮಗೇನಾದರೂ ಸಿಕ್ಕರೆ ಈ ಬೇಸಿಗೆ ಸಂದರ್ಭಗಳಲ್ಲಿ ಇದನ್ನು ಬಳಸ್ಬೋದು. ಕತ್ತೆಯ ಲದ್ದಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಮಕ್ಕಳು ಮಲಗ್ತಕ್ಕಂಥ ಜಾಗದಲ್ಲಿ, ತೊಟ್ಟಿಲಿರ್ಬೋದು ಅಥವಾ ಮಲಗುವಂಥ ಸ್ಥಳಗಳಲ್ಲಿ ಅಥವಾ ದೊಡ್ಡವರು ಕೂಡ ತಮ್ಮ ಜೊತೆ ಇಟ್ಕೊಂಡು ಮಲಗೋದ್ರಿಂದ ಈ ಸಿಡುಬು, ದಢಾರ ಅನ್ನುವಂಥದ್ದು ಸಾಂಕ್ರಾಮಿಕ ರೋಗ ನಿಮಗೆ ಹರಡೋದಿಲ್ಲ. ಕತ್ತೆಯ ಲದ್ದಿಯಲ್ಲಿ ಸೋಂಕು ನಾಶಕದ ಅಂಶವಿರುತ್ತೆ. ಮತ್ತು ಬಟಾಣಿಯನ್ನು ಬೇಯಿಸಿ ಬಸಿದಂಥ ನೀರನ್ನು ಅದರಿಂದ ನಿಮ್ಮ ದೇಹವನ್ನು ತೊಳೆಯೋದ್ರಿಂದ ಯಾರಿಗೆಲ್ಲ ಅಮ್ಮ, ಸಿಡುಬು, ದಢಾರ ಆಗಿರುತ್ತೋ ಅಂಥ ದೇಹಗಳ ಉರಿಯನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು. ಬಟಾಣಿಯನ್ನು ಬೇಯಿಸಿ ಬಸಿದ ನೀರಿನಿಂದ ದೇಹವನ್ನು ತೊಳೆಯುವಂಥದ್ದು. ಇನ್ನು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಸೇವಿಸುವುದು ಸಿಡುಬಿನ ಸಮಸ್ಯೆಗೆ ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಿಮಗೆ ಸಿಡುಬು ಬರೋದನ್ನು ತಡೆಗಟ್ಟಬಹುದು. ಬೇವಿನ ಸೊಪ್ಪು, ಅರಿಶಿನ ಬೆರೆಸಿ ಮೈಗೆ ಲೇಪನ ಮಾಡಿ ಮತ್ತು ಬೇವಿನ ಸೊಪ್ಪನ್ನು ಸ್ನಾನ ಮಾಡುವಾಗ ನೀರಿಗೆ ಕೂಡ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಬರದೇ ಇರೋ ಹಾಗೆ ಕೂಡ ತಡೆಗಟ್ಟಬಹುದು. ಇನ್ನು ದಿನಕ್ಕೆ 3 ಸಲ ಅರಿಶಿನವನ್ನು ನೀರಲ್ಲಿ ಬೆರೆಸಿ ಕುಡಿತಾ ಇರಬೇಕು. ದಿನಕ್ಕೊಂದು 3 ಬಾರಿ ಅರಿಶಿನದ ನೀರು ಕುಡಿಯೋದ್ರಿಂದ ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಸೋಂಕುಗಳನ್ನು ಮೂತ್ರದ ಮೂಲಕ ಹೊರಗೆ ಹಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಲೋಳೆ ಸರದ ರಸದಲ್ಲಿ 1-2 ಪಚ್ಚಕರ್ಪೂರವನ್ನು ಮಿಶ್ರಣ ಮಾಡಿ ಅರೆದು ದಿನಕ್ಕೆ 2 ಬಾರಿ ಕುಡಿತಾ ಇದ್ದರೆ ಸಿಡುಬು ರೋಗ ಅಂಟೋದಿಲ್ಲ. ಅಂದರೆ ಬೇರೊಬ್ಬರಿಂದ ನಿಮಗೆ ಹರಡುವಂಥ ಭಯ ಇರೋದಿಲ್ಲ. ಇವುಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇನ್ನು ನೆಲ್ಲಿಕಾಯಿ, ಶ್ರೀಗಂಧ, ಸೌತೆ ಬೀಜ, ಗುಲ್ಗಂಜಿ ಬೀಜ ಇವು ಪ್ರತಿಯೊಂದು 1 ಚಮಚದಷ್ಟು ಸೇರಿಸಿ ಅಕ್ಕಿ ತೊಳೆದ ನೀರಲ್ಲಿ ಅರೆದು ಶೋಧಿಸಿ ಪ್ರತಿದಿನ 2 ಬಾರಿ ಕುಡಿಯೋದ್ರಿಂದ ಸಿಡುಬು ಪರಿಹಾರವಾಗುತ್ತೆ. ನೋಡಿ, ಇವೆಲ್ಲ ಮನೆಮದ್ದುಗಳು ನಿಮ್ಮ ದೇಹ ಶುದ್ಧೀಕರಣ ಮತ್ತು ದೇಹದ ತಂಪು ಮಾಡುವಂಥ ಮನೆಮದ್ದುಗಳಾಗಿದೆ. ಅಲ್ಲಿಗೆ ನಿಮ್ಮ ದೇಹವನ್ನು ತಂಪಾಗಿ ಇಟ್ಕೊಳ್ಳೋದ್ರಿಂದ ಈ ಸಮಸ್ಯೆ ನಿಮಗೆ ಹರಡೋದಿಲ್ಲ ಅನ್ನೋದ್ರ ಮೂಲ ಇದಾಗಿದೆ. ಹಾಗಾಗಿ ಯಾರಿಗೆಲ್ಲ ದೇಹ ಅಧಿಕ ಉಷ್ಣತೆಯಿಂದ ಕೂಡಿರುತ್ತೆ ಮತ್ತು ವಿಪರೀತ ಮಲಬದ್ಧತೆ ಸಮಸ್ಯೆ ಇದೆ ಮತ್ತು ರಕ್ತದೋಷದಿಂದ ನಿಮ್ಮ ಮೈಯಲ್ಲಿ
ಎನರ್ಜಿಗಳು ಕಾಣ್ತಾ ಇದೆ, ಇಂಥವರು ದೇಹ ಶುದ್ಧಿಯನ್ನು ಮಾಡಿಕೊಂಡ್ರೆ ಈ ಒಂದು ಸಿಡುಬು, ಅಮ್ಮ, ದಢಾರ ಅನ್ನೋದು ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಕಾಡೋದಿಲ್ಲ. ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು, ಹಾಗೆ ಗುಣವಾಗದಂಥ ಸಮಸ್ಯೆಗಳಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಗುಣವಾಗದ ಕಾಯಿಲೆಗೆ ಯೋಗವನ ಬೆಟ್ಟ, ಜೀವನದಲ್ಲಿ ಒಮ್ಮೆ ಯೋಗವನ ಬೆಟ್ಟ. ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆಹುರಳಿ ಬೋರ್ಸಂದ್ರ ಹಾಗೂ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರ 31 ಸೆಕ್ಟರಲ್ಲಿ ನಿಮಗೆ ಶಾಖೆಗಳಿದೆ. ನಿಮಗೆ ಹತ್ತಿರ ಆಗ್ತಕ್ಕಂಥ ಶಾಖೆಯನ್ನು ಗುರುತಿಸ್ಕೊಂಡು ಕರೆ ಮಾಡೋದ್ರ ಮುಖಾಂತರ ತಾವು ಭೇಟಿ ಮಾಡ್ಬೋದು. ನಮಸ್ಕಾರ.